ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಸೂರ್ಯ ವಿವಿಧ ರಾಶಿಗಳಲ್ಲಿರುವಾಗ ನಿಮ್ಮ ದೈಹಿಕ ಆ ಒಂದು ಪಾರ್ಟ್ಸ್ ಯಾವ ಥರ ಇರ್ತದೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಎಲ್ಲ ಒಂದು ರಾಶಿಗಳು ಬೇರೆ ಬೇರೆ ದೈಹಿಕವಾಗಿ ಕೆಲವು ಅಂಗಗಳನ್ನು ಸೂಚಿಸ್ತದೆ. ಸೂರ್ಯ ಆಯಾ ರಾಶಿಗಳಲ್ಲಿದ್ದಾಗ ನಿಮಗೆ ಯಾವ್ಯಾವ ಥರ ಒಂದು ದೈಹಿಕವಾದಂಥ ಒಂದು ಪರಿಣಾಮ ಸಿಗುತ್ತೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೂರ್ಯ ಏನಾದರೂ ಮೇಷ ರಾಶಿಯಲ್ಲಿದ್ದರೆ ಇಲ್ಲಿ ಏನಾದರೂ ಸೂರ್ಯಗ್ರಹ ಇದ್ರೆ ಅವರಿಗೆ ತಲೆನೋವು ಜಾಸ್ತಿ ಇರ್ತದೆ. ತಲೆನೋವು ಮತ್ತು ಮೈಗ್ರೇನ್ ಸಮಸ್ಯೆ ಜಾಸ್ತಿ ಇರುವಂಥ ಚಾನ್ಸ್ ಇರ್ತದೆ. ಸೂರ್ಯ ಏನಾದರೂ ಮೇಷರಾಶಿಯಲ್ಲಿದ್ದರೆ ಅವರಿಗೆ ತಲೆನೋವು ಇರುವಂಥ ಚಾನ್ಸ್ ಹೆಚ್ಚಿರ್ತದೆ. ತಲೆನೋವು ಮೈಗ್ರೇನ್ ಇರುವಂಥ ಚಾನ್ಸ್ ಹೆಚ್ಚಾಗಿರ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಸೂರ್ಯ ಏನಾದರೂ ವೃಷಭ ರಾಶಿಯಲ್ಲಿದ್ದರೆ ಇಲ್ಲಿ ಏನಾದರೂ ಸೂರ್ಯಗ್ರಹ ಇದ್ರೆ ಅವರಿಗೆ ಕೆಂಪು ಮುಖ ಇರ್ತದೆ. ಮುಖ ತುಂಬಾ ಕೆಂಪಾಗಿರ್ತದೆ ಮತ್ತೆ ಧ್ವನಿ ತುಂಬಾ ಕಠಿಣವಾಗಿರ್ತದೆ. ಇಲ್ಲಿ ಮಿಥುನ ರಾಶಿಯಲ್ಲಿ ಏನಾದರೂ ಸೂರ್ಯಗ್ರಹ ಇದ್ರೆ ಶಕ್ತಿಯುತ ಭುಜಗಳು ತುಂಬಾ ಒಂದು ಶಕ್ತಿಯುತವಾಗಿರ್ತದೆ. ಮತ್ತೆ ಅವರ ಸ್ನಾಯುಗಳು ತುಂಬಾ ಚೆನ್ನಾಗಿರ್ತದೆ. ತೋಳುಗಳು ಬಲಶಾಲಿಯಾಗಿರ್ತದೆ. ಇಲ್ಲಿ ಏನಾದ್ರು ಕಟಕ ರಾಶಿಯಲ್ಲಿ ಏನಾದ್ರು ಸೂರ್ಯಗ್ರಹ ಇದ್ರೆ ಹೃದಯ ಬಡಿತ ಜಾಸ್ತಿ ಇರ್ತದೆ. ಅವರದ್ದು ಹೃದಯ ಬಡಿತ ತುಂಬಾ ಜಾಸ್ತಿ ಇರ್ತದೆ. ಹೃದಯ ಚೆನ್ನಾಗಿರ್ತದೆ, ಬಟ್ ಹಾರ್ಟ್ ಪ್ರಾಬ್ಲಮ್ ಬರುವಂತ ಚಾನ್ಸ್ ಇರ್ತದೆ. ಸಿಂಹ ರಾಶಿಯಲ್ಲಿ ಏನಾದ್ರು ಸೂರ್ಯಗ್ರಹ ಇದ್ರೆ ಇವರಿಗೆ ಹಸಿವು ಜಾಸ್ತಿ ಇರ್ತದೆ, ತುಂಬಾ ಹಸಿವು ಇರ್ತದೆ. ಫುಡ್ ಅನ್ನ ಜಾಸ್ತಿ ಇಷ್ಟಪಡ್ತಾರೆ. ಇಲ್ಲಿ ಕನ್ಯಾ ರಾಶಿಯಲ್ಲಿ ಏನಾದ್ರು ಸೂರ್ಯಗ್ರಹ ಇದ್ರೆ ಇವರ ಬಲವಾದ ಕರುಳಿನ ಸ್ನಾಯು ತುಂಬಾ ಚೆನ್ನಾಗಿರುತ್ತೆ. ತುಲಾ ರಾಶಿಯಲ್ಲಿ ಸೂರ್ಯಗ್ರಹ ಇದ್ರೆ ಇವರ ದೇಹ ಸುಂದರವಾಗಿರ್ತದೆ. ಇವರ ಬಾಡಿ ನೋಡ್ಲಿಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿರ್ತದೆ. ವೃಶ್ಚಿಕ ರಾಶಿಯಲ್ಲಿ ಏನಾದ್ರು ಸೂರ್ಯಗ್ರಹ ಇದ್ರೆ ಅತಿಯಾದ ಮೂತ್ರ ವಿಸರ್ಜನೆ ಮಾಡ್ತಾರೆ ಇವರು. ಸೂರ್ಯಗ್ರಹ ಏನಾದ್ರು ವೃಶ್ಚಿಕ ರಾಶಿಯಲ್ಲಿದ್ರೆ ಮೂತ್ರ ಅತಿಯಾಗಿ ಹೋಗ್ಬಹುದು. ಇಲ್ಲಿ ಧನುರಾಶಿಯಲ್ಲಿ ಏನಾದ್ರು ಸೂರ್ಯಗ್ರಹ ಇದ್ರೆ ಉತ್ತಮ ಆಕಾರದ ತೊಡೆಗಳು ಆಕಾರ ತುಂಬಾ ಚೆನ್ನಾಗಿರ್ತದೆ ಇವರದ್ದು. ಮಕರ ರಾಶಿಯಲ್ಲಿ ಏನಾದ್ರು ಸೂರ್ಯಗ್ರಹ ಇದ್ರೆ ಮೊಣಕಾಲು ಸಮಸ್ಯೆ ಬರ್ಬೋದು ಇವರಿಗೆ. ದೊಡ್ಡ ಮೊಣಕಾಲು ಇರ್ತದೆ. ಕುಂಭ ರಾಶಿಯಲ್ಲಿ ಏನಾದ್ರು ಸೂರ್ಯಗ್ರಹ ಇದ್ರೆ ಸ್ನಾಯುಗಳು ಚೆನ್ನಾಗಿರ್ತದೆ ಇರೋದು. ದೇಹದ ಸ್ನಾಯುಗಳು ತುಂಬಾ ಒಂದು ಚೆನ್ನಾಗಿರ್ತದೆ. ಮೀನ ರಾಶಿಯಲ್ಲಿ ಏನಾದ್ರು ಸೂರ್ಯಗ್ರಹ ಇದ್ರೆ ಪಾದಗಳ ರಚನೆ ಚೆನ್ನಾಗಿರ್ತದೆ, ಪಾದಗಳು ಚೆನ್ನಾಗಿರುತ್ತದೆ. ಇದು ಸೂರ್ಯ ವಿವಿಧ ರಾಶಿಗಳಲ್ಲಿ ಇದ್ದಾಗ ಕೊಡುವಂತ ಒಂದು ದೈಹಿಕ ಫಲಗಳು. ನಿಮಗೆ ಜಾತಕ ಸಮಯ ಬೇಕಂದ್ರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸ್ಆಪ್ ಕಾಲ್ ಮಾಡಿದ್ರೆ ಜಾತಕದ ಬಗ್ಗೆ ತಿಳಿಸಿಕೊಡ್ತೀನಿ. ಅಷ್ಟೊಂದು ಬೇರೆ ನಮಸ್ಕಾರ.